ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಬ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಆ್ಯಂಡ್ ಇವತ್ತಿನ ಅಡುಗೆ ನಂಗೆ ಹೇಗಿರುತ್ತೆ, ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀವಿ. ಕೊನೆ ತನಕ ವೀಡಿಯೋ ನೋಡಿ. ಆ್ಯಂಡ್ ತಡ ಮಾಡೋದು ಬೇಡ, ಕಮ್ ಲೆಟ್ಸ್ ಗೆಟ್ ಇಂಟು ದ ವೀಡಿಯೋ. ಆ್ಯಂಡ್ ನಾ ಹೋಗಿದ್ದು ಅಜ್ಜಿ ಮನೆಗೆ. ನಾನು ಹೋಗಿದ್ದು ಬೇಗನೆ ಆದರೂ ಅಲ್ಲಿ ನಾವು ಮಾಡ್ಕೊಂಡು ಪ್ರಿಪ್ರೇಷನ್ಸ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ಆ್ಯಂಡ್ ಆಲ್ರೆಡಿ ಪೂಜೆ ಕೂಡ ಲೇಟ್ ಆಗ್ತಿತ್ತು, ಒಬ್ಬೊಬ್ಬರು ಬರೋಕ್ಕೆ ಕೂಡ ಶುರು ಆಗ್ತಿದ್ರು. ಆ್ಯಂಡ್ ಮೀನ್ ವೈಲ್ ಇಲ್ಲ ಮತ್ತೆ ಮಾವ ಆ್ಯಂಡ್ ಅವ್ರ ಮಗ ತುಷಾರ್, ನೀವು ಆಲ್ರೆಡಿ ನಮ್ಮ ಮುಂಚಿನ ವ್ಲಾಗ್ಸಲ್ಲೂ ಕೂಡ ನೋಡಿದ್ದೀರಾ. ಆ್ಯಂಡ್ ಅವ್ನಿಗೆ ಅಂತಲೇ ಒಂದು ಸ್ಪೆಷಲ್ ಪೂಜೆ ಇದ್ದಿದ್ದು. ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಒಬ್ಬೊಬ್ಬರೇ ಮನೆಗೆ ಕೂಡ ಬರೋಕ್ಕೂ ಶುರು ಮಾಡಿದ್ರು. ಆ್ಯಂಡ್ ಪಾಪ ಅವ್ನಿಗೆ ಬಿಸಿ ಬೇಕು ಕೂಡ ಕೂಡ ಆಗ್ತಿರಲಿಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಒದ್ದಾಡ್ತಿದ್ದಾನೆ ಅಂತ. ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ನನಗೆ ನೆನಪಿದ ವೀಡಿಯೋ ಮಾಡು ಅಂತ ಆ ಮಿನಿಟಲ್ಲಿ ಕ್ವಿಕ್ಕಾಗಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಆ್ಯಂಡ್ ಎಲ್ಲರೂ ಕೂಡ ಬಂದಿದ್ರು. ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಪೂಜೆ ಮಧ್ಯದಲ್ಲೂ ಅವ್ನು ತೀಟೆ ತರಲೆ ನೋಡಿ ಹೆಂಗೆ ಮಾಡ್ತಿದ್ದ ಅಂತ. ಆ್ಯಂಡ್ ಹೋಮ ಆದಮೇಲೆ ಆ ಫೀಲ್ ಇದೆಯಲ್ಲ ಮನೆಯಲ್ಲ, ಪಾಸಿಟಿವಿಟಿ. ಆ್ಯಂಡ್ ಆ ಹೋಮ ಸ್ಮೆಲ್ ಆಗಲಿ, ಆ ಫ್ರ್ಯಾಗ್ರೆನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ 2 hours ಪೂಜೆ ಕೂಡ ಕಂಪ್ಲೀಟ್ ಆಯಿತು ಫೈನಲಿ. ಆ್ಯಂಡ್ ಇಲ್ಲಿ ಪೂಜಾರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆ್ಯಂಡ್ ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವ್ರು ನಮ್ಮ ಮನೇಲಿ ಯಾವುದೇ ರೀತಿ ಫಂಕ್ಷನ್ಸ್ ಆಗಲಿ, ಏನೇ ಮದುವೆ ಕಾರ್ಯಕ್ರಮ ಆಗಲಿ, ಮೆಜಾರಿಟಿ ಇವರೇ ಬರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಸತತವಾಗಿ 2 hours ಕೂತ್ಕೊಂಡ್ಮೇಲೆ ಪೂಜೆ ಕೂಡ ಮುಗೀತು. ಆ್ಯಂಡ್ ಎಲ್ಲರಿಗೂ ಫುಲ್ ಪೀಸ್ಫುಲ್ ಪಾಸಿಟಿವಿಟಿ. ಆ್ಯಂಡ್ ಮನೆ ತುಂಬಾ ಒಂಥರ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರೆಲ್ಲ ಪೂಜೆಯಿಂದ ಎದ್ದಾದಮೇಲೆ ಬಂದಿದ್ದಂಥ ಗೆಸ್ಟ್ ಕೂಡ ಅವ್ರು ಕೂಡ ಅಕ್ಷತೆ ಎಲ್ಲ ಕೊಟ್ಟು ಅವ್ರು ಕೂಡ ದೇವ್ರಿಗೆ ಕೈ ಮುಗ್ದು ಅವ್ರ ಆಸೆ ಈಡೇರಲಿ ಅಂತೆಲ್ಲ ಬೇಡ್ಕೊಂಡು ಆಮೇಲೆ ಅವ್ರು ಕೂಡ ಈ ಹೋಮ ಕುಂಡಲಿಗೆ ಪ್ರದಕ್ಷಿಣೆ ಹಾಕಿದ್ರು. ನೀವು ನೋಡ್ಬೋದು. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 12 o'clock 12:30 ಆಗೋಗಿತ್ತು. ಆ್ಯಂಡ್ ಊಟ ಟೈಮ್. ನಾವು ಊಟ ಎಲ್ಲ ಆರ್ಡ್ರ್ ಮಾಡಿದ್ದೆ ಈಚೆಯಿಂದ. ಮನೇಲಿ ಯಾವುದೇ ರೀತಿ ಏನೂ ಅಡುಗೆ ಮಾಡಿರಲಿಲ್ಲ, ಬಿಕಾಸ್ ಪೂಜೆ ಇಟ್ಕೊಂಡು ಆ ಕಡೆ ಅಡುಗೆ ಕೂಡ ಮಾಡೋದು ಕಷ್ಟ ಆಗುತ್ತೆ ಅಂತ. ಆ್ಯಂಡ್ ನಾನು ಜಾಸ್ತಿ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಕೆಲವು ಕಡೆ ವ್ಲಾಗಿಂಗ್ ಮಾಡೋಕ್ಕೆ ಆಗಿಲ್ಲ. ಯಾವತ್ತೂ ಅಷ್ಟೇ ನಮ್ಮನೆ ಫಂಕ್ಷನಲ್ಲಿ ಏನೇ ಇದ್ದರೂ ನಾವು ವ್ಲಾಗಿಂಗ್ ಮಾಡೋದು ತುಂಬಾ ಕಮ್ಮಿ ಇರುತ್ತೆ. ಆ ಸ್ಪೇಸಲ್ಲಿ ವ್ಲಾಗ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಕೂಡ. ಆ್ಯಂಡ್ ಎಲ್ಲರದ್ದು ಊಟ ಎಲ್ಲ ಆಯಿತು. ಆ್ಯಂಡ್ ಕೊನೆಯಲ್ಲಿ ನಾವು ಕೂಡ ಊಟ ಮಾಡಿದ್ವಿ, ನೀವು ನೋಡ್ತಿರ್ಬೋದು. ಆ್ಯಂಡ್ ಅಡುಗೆ ಅಂತೂ ಸೂಪರಾಗಿತ್ತು. ಆ್ಯಂಡ್ ದ ಡ್ರೈ ಜಾಮೂನ್ ವಾಸ್ ಟಾಪ್ ನಾಚ್. ಊಟ ಎಲ್ಲ ಆದಮೇಲೆ ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ನಡೀತಿತ್ತು. ಬ್ಯಾಂಗಲ್ ಬಂಗಾರಿ ಅಂದ್ಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಶುರು ಆಗೋಗಿತ್ತು ಆಲ್ರೆಡಿ. ಮಧ್ಯದಲ್ಲಿ ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಅವ್ರು ಎಂಜಾಯ್ ಮಾಡ್ತಿದ್ದನ್ನು ನೋಡಿ ಎಲ್ಲರೂ ಅವ್ರು ಕೂಡ ಮಜಾ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆ್ಯಂಡ್ ಈ ಗ್ಯಾಪಲ್ಲಿ ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಇಲ್ಲಿ ಹೋಮ ಕುಂಡಲಿದ್ದಂಥ ಕಾಸನ್ನ ಇಡ್ತಾಯಿದ್ರು. ನಾವು ಪೂಜೆ ಮಾಡೋ ಟೈಮಲ್ಲಿ ಏನು ಹಾಕಿರ್ತೀವಲ್ಲ ಕಾಯಿನ್ಸ್ನ, ಅದನ್ನೆಲ್ಲ ಇದ್ರಲ್ಲಿ ಹಾಕಿರ್ತಾರಲ್ಲ, ಅದನ್ನ ಎತ್ತಾಯಿದ್ರು. ಇಟ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ. ನಿಂದಲೇ ಇಲ್ಲ ಇನ್ನೊಂದು 10 ನಮ್ಮ ಹತ್ರ ಐತೆ. ಸುಶಿ ಹತ್ರ ಕೊಟ್ಟಿದ್ದೀನಿ. ಅಲ್ಲ ನಿಮಗೆ ಮೊಸರು ಬೇಕು ಜಾಸ್ತಿ ಅಂದ್ರೆ ಇದನ್ನ ಇಟ್ಕೊಳ್ಳಿ. ತುಷಿ, ಪೂಜೆ ಮಾಡೋಕೆ ಯಾಕೆ ಹಂಗಲ್ಲ ಆಡ್ತಾ ಇದೆ? ಕಣ್ಣೂರಿದೈತಾ? ನಾಳೆಯಿಂದ ಫುಲ್ ಸ್ಟ್ರಾಂಗ್ ಅನ್ನು ಪೂಜೆ ಮಾಡ್ತಿರೋದು. ಆ್ಯಂಡ್ ನಾವು ಫಂಕ್ಷನ್ನ ಮುಗಿಸ್ಕೊಂಡು ಆ್ಯಂಡ್ ನೆಕ್ಸ್ಟ್ ವೀಕ್ ನಾವು ಹೋಗಿದ್ದು ಡಿ ಮಾರ್ಟಿಗೆ ಹೋದ್ಮೇಲೆ ನಾವು ಅಂದ್ಕೊಳ್ಳೋದೇ ಬೇರೆ, ಅಲ್ಲಿ ಆಗೋದೇ ಬೇರೆ. ಆ್ಯಂಡ್ ನಾವೊಂದು ಸ್ವಲ್ಪ ಮನೆಗೆಲ್ಲ ಗ್ರಾಸರಿ ಶಾಪಿಂಗ್ ಎಲ್ಲ ಇತ್ತು. ಆ್ಯಂಡ್ ಸ್ವಲ್ಪ ಅದು ಇದು ಬೇರೆ ಐಟಮ್ಸ್ ಕೂಡ ಇತ್ತು. ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಬರೋಣ ಅಂದ್ಬಿಟ್ಟು, ಹೆಂಗಿದ್ರು ನನಗೂ ವೀಕ್ ಆಫ್ ಇತ್ತು, ಬೇಗ ಬಂದುಬಿಡೋಣ ಅಂದ್ಬಿಟ್ಟು ಹೋಗಿದ್ವಿ. ನೀವು ನೋಡ್ಬೋದು, ನಾನಿಲ್ಲಿ ಮಾಡಿದ ತರಲೆ ಕೆಲಸ ನೋಡಿ ನಮ್ಮ ಫುಲ್ ಫ್ರಸ್ಟ್ರೇಟ್ ಆಗೋಗ್ಬಿಟ್ರು. ಆಟ ಆಡ್ತಾ ಇದೆಯಾ? ಆ್ಯಂಡ್ ನಂಗೆ ಗೊತ್ತಿರೋಂಗೆ ಮೆಜಾರಿಟಿ ಆಫ್ ದ ಪೀಪಲ್ ಈ ಥರ ಮಾಡ್ತಾರೆ ಮಾರ್ಟಿಗೆ ಹೋದಾಗ ಸುಮ್ಮನೆ. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು. ನನಗೂ ಇರಿಟೇಟ್ ಆಗೋಗ್ತಿತ್ತು. ಆ್ಯಂಡ್ ಸುಮ್ಮನೆ ಹಂಗೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಈ ಥರ ಮಾಡಿ ಬೈಸ್ಕೊಂಡೆ ಕೂಡ ಅಮ್ಮ ಹತ್ರ. ಯಾಕೆ ಇಷ್ಟು ಇರಿಟೇಟ್ ಆಗ್ತಾ ಇದೆಯಾ?
ನಾನು ವ್ಲಾಗ್ ಮಾಡಬಾರ್ದೆ ಈಗ? ಎಲ್ಲೆಲ್ಲಿ ಹಿಡ್ಕೊಬಿಡ್ತೀಯ. ಬದುಕಿ ಇದೊಂದು ಜನ್ಮವೇ. ಆ್ಯಂಡ್ ನಾನು ಡಿ ಮಾರ್ಟಿಗೆ ಹೋದಾಗ ದ ಮೆಜಾರಿಟಿ ಟೈಮ್ಸ್ ಪಾಪ್ಕಾರ್ನ್ ಇಲ್ಲದೆ ಅಂತೂ ಬರೋದೇ ಇಲ್ಲ. ಆ್ಯಂಡ್ ಇಲ್ಲಿನ ಚೀಸಿ ಪಾಪ್ಕಾರ್ನ್ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಡಿ ಮಾರ್ಟಿಗೆ ಸಮ್ಟೈಮ್ಸ್ ಹೋದಾಗ ಎರಡೆರಡು ಪ್ಯಾಕೆಟ್ ಪಾಪ್ಕಾರ್ನ್ ತೊಗೊಬಂದಿರೋದು ದಿವಸನೂ ಇದೆ. ಆ್ಯಂಡ್ ನೀವು ಯಾರ್ಯಾರು ಇಲ್ಲಿ ಪಾಪ್ಕಾರ್ನ್ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪೆಷಲಿ ಚೀಸಿ ಪಾಪ್ಕಾರ್ನ್. ಆ್ಯಂಡ್ ಇವಾಗ ಸಡನ್ನಾಗೆ ಕೆಲವು ಡಿ ಮಾರ್ಟಲ್ಲಿ ಮಾತ್ರ ಪಿಜ್ಜಾ ಹಟ್ ಓಪನ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನ ಕ್ವಾಲಿಟಿ ಆಫ್ ದ ಪಿಜ್ಜಾ. ಆ್ಯಂಡ್ ಅಲ್ಲಿನ ಪ್ರೈಸಿಗೆ ತುಂಬಾ ವರ್ತ್ ಅಂತ ಹೇಳ್ಬೋದು. 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾವು ಕೂಡ ಪಿಜ್ಜಾ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ. ನಾವು ಹೋಗಿದ್ದು 4 ಗಂಟೆ, ಬಟ್ ಮನೆಗೆ ಬರೋಷ್ಟೊತ್ತಿಗೆ ತುಂಬಾ ಕತ್ಲಾಗೋಗಿತ್ತು. ಆ್ಯಂಡ್ ನೀವು ನೋಡ್ಬೋದು ಮನೆಗೆ ಬಂದಿದ ತಕ್ಷಣ ಫುಲ್ ಸುಸ್ತು ಕೂಡ ಆಗೋಗಿತ್ತು. ಬಂದಿದ ತಕ್ಷಣ ಪಿಜ್ಜಾ ಓಪನ್ ಮಾಡಿ ಪಿಜ್ಜಾ ಕೂಡ ತಿನ್ನೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಆ ಪಿಜ್ಜಾ ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಟ್ ಈಸ್ ವರ್ತ್ ದ ಪ್ರೈಸ್ ಅಂತಲೇ ಹೇಳ್ಬೋದು. ಅಮ್ಮ ಯಾವುದೂ ಪಿಜ್ಜಾ ತಿನ್ನಲ್ಲ, ಬಟ್ ನಾನಿಲ್ಲ, ಇದು ತುಂಬಾ ಚೆನ್ನಾಗಿದೆ, ತಿನ್ನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅವ್ರನ್ನ ಕೂಡ ಕನ್ವಿನ್ಸ್ ಮಾಡಿ ಫಸ್ಟ್ ಟೈಮ್ ಅವ್ರಿಗೂ ಕೂಡ ಪಿಜ್ಜಾ ಟ್ರೈ ಮಾಡಿಸ್ದೆ. ಆ್ಯಂಡ್ ನಿಜ ಅವ್ರು ಇಷ್ಟಪಟ್ಟರು. ನೀವೇ ನೋಡಿ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ. ಆ್ಯಂಡ್ ಇಬ್ಬರು ಅದು ಇದು ಶಾಪಿಂಗ್ ಬಗ್ಗೆ ಮಾತಾಡಿಕೊಂಡು ಹಂಗಿತ್ತು ನಮ್ಮ ಡೇ, ಹಿಂಗಿತ್ತು, ಇನ್ನೂ ಏನು ತೊಗೋಬೇಕಾಗಿತ್ತು, ಏನು ತೊಗೊಂಡಿಲ್ಲ ಅಂತ ಮಾತಾಡಿಕೊಂಡು ಪಿಜ್ಜಾ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಪಿಜ್ಜಾ ಆನೆಸ್ಟ್ ಹೇಳು. ನನಗೆ ಇದು ಇಷ್ಟ ಆಯಿತು, ಕಾರ್ನ್ ಚೀಸೇ ಬೇಡ ಅಂತಿದೆ, ಚೀಸ್ ಇಷ್ಟ ಆಯಿತು ಅಂತಿದೆ. ಪನ್ನೀರ್ ಆಗಿತ್ತು, ಅದು ಇಷ್ಟ ಬಾಯಿ. ಡಿ ಮಾರ್ಟಿಗೆ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದ ಐಟಮೇ ಏನೋ, ತಂದಿದ್ದ ಐಟಮೇ ಏನೋ, ಎಷ್ಟು ಆಯ್ತಲ್ಲ. 4 ಗಂಟೆಗೆ ಹೋದವ್ರು 8 ಗಂಟೆಗೆ ಬಂದಿದ್ದೀವಿ. 5 ಗಂಟೆ 5 ಗಂಟೆ ಹೋದವ್ರು 8 ಗಂಟೆ. ಟೈಮ್ ಎಷ್ಟೀಗ? 9. ಆ್ಯಂಡ್ ನೀವು ನೋಡ್ಬೋದು ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಪಿಜ್ಜಾ ತಿಂತಿದ್ದೀವಿ ಅಂತ. ಬಟ್ ನೀವು ಕೂಡ ನೆಕ್ಸ್ಟ್ ಟೈಮ್ ಡಿ ಮಾರ್ಟ್ಗೆ ಹೋದಾಗ ಡೆಫಿನೆಟ್ಲಿ ಮಸ್ಟ್ ಟ್ರೈ ದ ಪಿಜ್ಜಾ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ನಾವು ಶಾಪಿಂಗಿಂದ ಬಂದಮೇಲೆ ನಾವು ಬಿಲ್ಲೆಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಥವಾ ಏನೋ ಮಿಸ್ ಆಗಿದೆಯಾ, ನೆಕ್ಸ್ಟ್ ಏನಾದ್ರು ತೊಗೋಬೇಕಾ ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಆ್ಯಂಡ್ ಮಖಾನ ಕೂಡ ಅಷ್ಟೇ ಫಸ್ಟ್ ಟೈಮ್ ನಾನು ತಂದಿರೋದು ಮನೆಗೆ. ಆ್ಯಂಡ್ ಅದ್ರದ್ದು ಕೂಡ ವೀಡಿಯೋ ಮಾಡಾಕ್ತೀನಿ ಏನಾದ್ರು ರೆಸಿಪಿ ಮಾಡಿ. ಆ್ಯಂಡ್ ನೀವು ನೋಡ್ಬೋದು ಬಿಲ್ ಎಷ್ಟು ಉದ್ದ ಇದೆ ಅಂತ. ಆ ಬಿಲ್ಲಿಗೆ ನಾವು ಪೇ ಮಾಡಿರೋಷ್ಟು ನೋಡಿದ್ರೆ ನಮ್ಗೆ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿನೇ ಬಂದುಬಿಡ್ತಿತ್ತು. ಬಟ್ ಇದು ಕೂಡ ನೆಸೆಸಿಟಿ ಇತ್ತು ಅಂದ್ಬಿಟ್ಟು ಫಸ್ಟ್ ಗ್ರಾಸರೀಸ್ ಎಲ್ಲ ತೊಗೊಬಂದಿದ್ದನ್ನೆಲ್ಲ ಸೆಗ್ರಿಗೇಟ್ ಮಾಡ್ತಿದ್ವಿ. ಅದಾದಮೇಲೆ ನೀವು ನೋಡ್ಬೋದು ನಾನು ನಮ್ಮ ಅಮ್ಮ ಕೂತ್ಕೊಂಡು ಎಷ್ಟು ಗಾಸಿಪ್ ಮಾಡ್ತಿದ್ದೀವಿ ಮಧ್ಯ ಅಂತ. ಆ್ಯಂಡ್ ದಿಸ್ ಇಸ್ ವಾಟ್ ಅಲ್ಲ ಅಮ್ಮ ಮಗಳು ಬಾಂಡ್ ಇಸ್ ಸೋ ಸ್ಪೆಷಲ್ ಅಂತ ಅನ್ನೋದು. ಆ್ಯಂಡ್ ಪ್ಲೀಸ್ ನೋ ದೃಷ್ಟಿ ಥ್ರೂ ದಿಸ್. ಹಂಗೆ ವೀಡಿಯೋ ಮಾಡ್ಕೊಂಡು ಮರ್ತೋಗ್ಬಿಟ್ಟು ಅದು ಇದು ಅಲ್ಲಿ ಇದ್ದಿದ್ದು ಸ್ನ್ಯಾಕ್ಸ್ನ ಹಂಗಂಗೆ ಎತ್ಕೊಂಡು ತಿಂತಿದ್ದೆ. ನಮ್ಮ ಬೈತಿರು ಯಾವಾಗೂ ತಿಂತಾನೆ ಇರಬೇಕು ಹಂಗೆ ಹಿಂಗೆ ಅಂತ. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್. ಯಾರೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್.